ಆಗ್ತಿದ್ದಾರೆ ಈಗ ಯುದ್ಧಕ್ಕೆ ರೆಡಿ. ಈಗ ಇನ್ನು 5 ಅಡಿ ಅವರಿಗೆ ಅವ್ರು 5 ದಿನ ತೆಗಿಬೇಕು ಅಂತಿದ್ರು. ಮೋಸ್ಟ್ಲಿ 2 ದಿನದಲ್ಲೇ ಜೋಶಲ್ಲಿ ತೆಗೆದು ಬಿಡ್ತಾರೆ ಅನ್ಸುತ್ತೆ ಸರ್ ಈಗ. ಎಸ್, ದಯವಿಟ್ಟು ಸುರಕ್ಷತೆ ಕ್ರಮಗಳನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾರು ಗಾಬರಿ ಮಾಡಬೇಡಿ ಅವರಿಗೆ. ಓಕೆ, ಒಂದು ನಿಮಿಷ, ನಾನು ಅವ್ರನ್ನ ಅವರು ಅವ್ರು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರೆಡಿ ಮಾಡ್ಕೊಳ್ಳಿ, ಅವರೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಲಿ. ಅವ್ರು ಇಳಿಯುವ ಮುನ್ನ ಅವ್ರದ್ದೊಂದು ಖುಷಿ ಏನಿದೆ ತಿಳ್ಕೊಳ್ಳೋಣ. ಅವ್ರಿಗೆ ಏನು ಅನಿಸ್ತಾ ಇದೆ ಅಂತೆ. ಓಕೆ ಓಕೆ ಸರ್, ಓಕೆ. ಎಸ್, ಸಾಕಷ್ಟು ಜನರು ಸೇರಿದ್ದಾರೆ. ಕಿಶನ್ ಅವರೇ ನೋಡಿ ಯಾರೆಲ್ಲ ಬಂದಿದ್ದಾರೆ ನೋಡಿ. ಭಾಳಷ್ಟು ಎಷ್ಟು ಜನ ಸಪೋರ್ಟಿಗಿದ್ದಾರೆ ನೋಡ್ರಿ. ಅವ್ರಿಗೆ ಎಷ್ಟು ಜನ ಸಪೋರ್ಟಿಗಿದ್ದಾರೆ. ಹಾಂ, ಎಲ್ಲರೂ ಸೇರಿದ್ದಾರೆ. ನಿನ್ನೆ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ. ಬಾವಿಯನ್ನ ಮುಚ್ಚಲಿಕ್ಕೆ ಮುಂದಾಗಿದ್ರು. 1 ಗಂಟೆವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. 1 ಗಂಟೆವರೆಗೂ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇವತ್ತು ಬಾವಿಯನ್ನ ಅವ್ರು ತೆಗೆದಂತ ಬಾವಿಯನ್ನ ಅವರೇ ಮುಚ್ಚಬೇಕು, ಇಲ್ಲ ಬಾವಿಯನ್ನ ತೋಡಿ ನೀರನ್ನ ತರಬೇಕು. 2ರಲ್ಲಿ 1 ನಿರ್ಧಾರ ಆಗಿತ್ತು. ಕೊನೆಗೂ ಕೂಡ ಗೌರಿ ನಾಯಕ್ ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ, ಅವರ ಶ್ರಮ, ಒಳ್ಳೆತನಕ್ಕೆ ಗೆಲುವು ಸಿಗುತ್ತೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಸಿಗುತ್ತೆ. ಯಾಕಂದ್ರೆ ಕಾಯಕವೇ ಕೈಲಾಸ. ನಾವು ಕೂಡ ಅಧಿಕಾರಿಗಳನ್ನ ಧೈರ್ಯವಾಗಿ ಪ್ರಶ್ನಿಸಿದ್ದೇವೆ. ಅದಕ್ಕೆ ಅವರು ಕೂಡ ಉತ್ತರವನ್ನ ಲೇಟ್ ಆದ್ರೂ ಚೆನ್ನಾಗಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಎಸ್, ಒಟ್ಟು 3 ಹಗ್ಗ. ಇನ್ನೊಂದು ಹಗ್ಗ ಬರ್ಬೇಕಾ? ಅಲ್ಲ, ಇನ್ನೊಂದು ಹಗ್ಗ ಇಲ್ಲಿ ಅಲ್ಲ, ನೆನ್ನೆ ಮನೇಲಿ ಇತ್ತಲ್ಲ, ಅದೇನಾಯ್ತು? ಅದಲ್ವಾ? ಓಕೆ, ನೀವು ಅಲ್ಲ, 1 ನಿಮಿಷ, ಈಗ ಇಳಿತೀರಾ? ಅಲ್ಲ 1 ನಿಮಿಷ ಇರ್ಲಿ ಸರ್. ಅಲ್ಲ 1 ನಿಮಿಷ, ಗೌರಿ ನಾಯಕ್ ಅವರೇ ಲಾಸ್ಟ್ ಈಗ ಇಳಿತಿದ್ರಲ್ಲ, ಏನ್ ಹೇಳ್ತೀರಾ? ತುಂಬಾ ಸಂತೋಷ, ಇವರಿಂದವ ನಿಮ್ಮಿಂದವ ಬರ್ಲಿ ಅದು. ಇಳಿರಿ. ಎಸ್ ಎಸ್, ಅಲ್ಲ ನೀವು ಬಹಳ ಸುರಕ್ಷತೆ ಕ್ರಮ ಇರಬೇಕು. ಅವರು ಮತ್ತೆ ಗಡಿಬಿಡಿ ಮಾಡ್ಕೋಬಾರ್ದು. ಹೌದೌದು, ಕೂಲ್ ಮೈಂಡಲ್ಲಿ ಹೋಗ್ಬೇಕು. ಅದಕ್ಕೆಲ್ಲ ಬಹಳ ಕೂಲ್ ಮೈಂಡ್. ನೋಡ್ರಿ ಅವರ ಸಾಹಸವನ್ನ ನೋಡ್ರಿ ಸರ್. ನೋಡಿ ಸರ್ ಹೆಂಗಿದೆ ನೋಡಿ ಸರ್. ಸ್ವತಃ ಇಲ್ಲಿನ MP ಅವರೇ ಅದನ್ನ ಕಣ್ತುಂಬ್ಕೊಳ್ತಾ ಇದ್ದಾರೆ. ನೇರವಾಗಿ ಅವ್ರು ನೋಡ್ತಾ ಇದ್ದಾರೆ. ಎಲ್ಲಿ ಕಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತ ಸರ್, ಕಲ್ಲೆಲ್ಲ ತೆಗೆದುಬಿಡಿ ಸರ್ ಹಂಗೆ. ಎಸ್, ಅವರು ಕೂಡ ನೋಡ್ತಿದ್ದಾರೆ. ಎಲ್ಲರೂ ಸರ್ ಗುಂಡಿಯಿಂದ ದಯವಿಟ್ಟು ಎಲ್ಲ ಹಿಂದೆ ಬಂದ್ಬಿಡಿ. ಅಲ್ಲೇನು ಕಾಣ್ತಾ ಇಲ್ಲ ನಮ್ಗೆ. ಹೌದು, ಹೌದು, ಈ ತರ. ಹೌದು, ಕರೆಕ್ಟ್ ಮೇಡಮ್. ಹೌದು. ಎಸ್, ನೋಡಿ ಅಷ್ಟು ದೂರ ಇಳದೇ ಬಿಟ್ರು. ಕೊನೆಗೂ ಕೂಡ ಗೌರಿ ನಾಯಕ್ ಇಳಿದ್ರು. 1 ಮಂಕ್ರಿ ಮಣ್ಣ ಹತ್ಕೊಂಡ್ ಬರ್ತಾರೆ ಈಗ. ಎತ್ಕೊಂಡ್ ಬರ್ತಾರೆ ಈಗ. ಅಲ್ಲಿ ಧೂಳಿದೆಯಲ್ಲ, ಹಂಗಾಗಿ ಕಾಣ್ತಾ ಇಲ್ಲ ಅದು. ಅಲ್ಲ ಹೌದು, 2 ದಿವಸ ಸರ್, 2 ದಿವಸದಿಂದ ಉಪವಾಸ ಇದ್ದಾರೆ ಮೇಡಮ್ ಅವರು. 2 ದಿವಸದಿಂದ ಉಪವಾಸ ಇದ್ದಾರೆ. ಎಸ್, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಇವತ್ತು ದೊಡ್ಡ ಮನಸ್ಸು ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು, ಸರ್ ನೀವು ಇಳಿತೀರಾ ಸರ್ ನೀವು ಇಳಿತೀರಾ ಸರ್? ಅಲ್ಲ ಸರ್, ಒಂದು ನೋಡಿ ಸರ್ ಹೆಂಗೆ ನಿಮಗೇನು ಯಾರು ದುಡ್ಡಾಕ್ಬೇಡಿ ಅಣ್ಣ. ಅವ್ರು ಅಲ್ಲ ಮೇಡಮ್, ಅವ್ರಿಗೆ ಅವ್ರ ತಲೆಯಲ್ಲಿ ಒಂದು ಯೋಚನೆ ಓಡ್ತಾ ಇದೆ, ಹೆಂಗಿರ್ಬೋದು ಅಂತೇಳಿ. ಎಸ್, ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಕೊನೆಗೂ ಕೂಡ ಗುಂಡಿ ಒಳಗಡೆ, ಬಾವಿ ಒಳಗಡೆ ಇಳಿದಿದ್ದಾರೆ. ಬೆಂಚ್ಗಳು ಬಂದ್ ಕೂಡ ಹೊಡಿತಾ ಇದ್ದೀವಿ. ಸುತ್ತಿಗೆ ಬೆಂಚಿಕಲ್ ಬಂದಿದೆ. ಸಾಧಾರಣ ಫಸ್ಟಿಗೆ ಒಂದು ಫುಟ್ ಬಂತು ಸರ್ ಬೆಂಚಿಕಲ್. ಅದನ್ನ ಮತ್ತೆ ಕೆಳಗೆ ಬಂತು ಬೆಂಚಿಕಲ್. ದೊಡ್ಡ ಬೆಂಚಿಕಲ್ ಸರ್ ಬರ್ತಾ ಇದ್ದಾರೆ. ಗಡಸರ ಹತ್ರ ಸಹಿತ ಆಗಲ್ಲ. ಇಲ್ಲ ನಾವು ಬಾವಿ ತೆಗೆಯೋರ ಹತ್ರ ಹೇಳಿದ್ರೆ ಡಬಲ್ ರೇಟ್. ಎಸ್, ಕೊನೆಗೂ ಕೂಡ ಗೌರಿ ನಾಯಕ್ ಅವರು ಮತ್ತೆ ಮೇಲ್ ಬರುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಹೌದು, ಕೆಳಗೆ ಇಳಿದು ಮತ್ತೆ ಮೇಲ್ ಬಂದು ಮೂರು ಹಗ್ಗ ಕಟ್ಕೊಂತಾರೆ.
ಮೇಡಮ್ ಇಳಿತೀರಾ ನೀವು? ಮೇಲ್ ಬರ್ತಾ ಇದ್ದಾರೆ ನೋಡಿ ಕಿಶನ್ ಅವರೇ. ತೆಗೆದು ಹಾಕಿ ಮತ್ತೆ ಅವರೇ ಮಾಡ್ತೆ ಅಂತಾರೆ. ಎಸ್, ಅವರ ಸಾಹಸವನ್ನ ನೋಡ್ತಾ ಇದ್ದೀರಾ. ಅದು ಈ ಒಂದು ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಅವರು ಅವರ ಕೆಲಸ ಮತ್ತು ಅವರ ಶ್ರಮ, ಅವರ ನಿಷ್ಠೆ ಎಲ್ಲವನ್ನು ಕೂಡ ನೀವು ಲೈವ್ನಲ್ಲಿ ಗಮನಿಸ್ತಾ ಇದ್ದೀರಾ. ಸೀರೆಯನ್ನು ಉಟ್ಟು ಈ ಒಂದು ಕೆಲಸವನ್ನು ಮಾಡೋದು ನಿಜಕ್ಕೂ ಕೂಡ ಕಷ್ಟಕರ. ಅಂಥ ಸಂದರ್ಭದಲ್ಲಿ ಅವರ ನಿಷ್ಠೆ ಮತ್ತು ಅವರ ಶ್ರಮ ಯಾವ ರೀತಿ ಇದೆ. ಕಲಿಯುಗದ ಗಂಗೆ ಅಂತ, ಭಗೀರಥಿ ಅಂತ. ಓಹೋ, ಹೌದೌದು, ಆರಾಮ. ಎಸ್, ನೋಡಿ, ಕೆಳಗಿಳಿದು ಮತ್ತೆ ಹತ್ತಿದ್ದಾರೆ. ಈಗ ಅದನ್ನ ಮಣ್ಣನ್ನ ತೆಗಿತಾರೆ. ಅವರಿಗೆ ಇದನ್ನಿಲ್ಲ, ಉಪವಾಸದಲ್ಲಿದ್ರು ಪಾಪ. ಹೌದು, 2 ದಿನ ಉಪವಾಸದಲ್ಲಿದ್ರು. ಹೌದು ನೋಡಿ, ಆ ಮಣ್ಣನ್ನ ಈಗ ಗುಂಡಿಯಿಂದ ಬಾವಿಯಿಂದ ತೆಗೆಯುವಂತ ಕೆಲಸ. ಅದ್ರಾಗೆ ಅದು ಅಲ್ಗೂ ಕತ್ತದ ನೋಡಿ. ಓಕೆ, ಗೌರಿ ನಾಯಕ್ ಅವರಿಗೆ ಬಾವಿ ತೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಅಂಕಿತಾ ಅವರು ಕೂಡ ನಿರಂತರವಾಗಿ ಅಲ್ಲಿಂದ ವರದಿಯನ್ನು ಮಾಡಿದ್ರು. ಇವತ್ತು ದಿವಿತಲ್ಲಿದ್ದಾರೆ, ನಂಬರ್ 1. ಎರಡನೇದಾಗಿ ಈಗ ಕೆಲವರು ನಮ್ಮ ಇಂಪ್ಯಾಕ್ಟ್ನಿಂದ ಹಾಕೋತಾ ಇದ್ದಾರೆ. ತಾಕತ್ತಿದ್ರೆ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು, 13, 14, 15, 16, 17, 18, 19 ಫಾಲೋ ಅಪ್ ವಿಜುವಲ್ ಇದ್ರೆ ಹಾಕಬೇಕು. ನಾನು ತೋರಿಸ್ತೀನಿ 4:30 ಗಂಟೆಗೆ. ಫಾಲೋ ಅಪ್ ವಿಜುವಲ್ ಇದ್ರೆ ಹಾಕಬೇಕು. ಇದು ಒನ್ ಅಂಡ್ ಓನ್ಲಿ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಆ ತಾಯಿಯ ಜೊತೆ ಮಾತನಾಡಿಸಿದ್ದು, ಆ ನಂತರ ಅಲ್ಲಿಗೆ ರಿಪೋರ್ಟರ್ ಕಳಿಸಿದ್ದು ಇದೇ ಅಂಕಿತಾ. ನಿರಂತರವಾಗಿ ಅಲ್ಲಿ ಸಂಪರ್ಕದಲ್ಲಿದ್ದು, ಅಲ್ಲಿ ಆದೇಶ ಸಿಕ್ಕ ನಂತರ ವಾಪಸ್ ಅಲ್ಲಿ ಮುಚ್ತಾರೆ ಅಂತ ಹೇಳಿದಾಗ ಇನ್ನೊಬ್ಬ ರಿಪೋರ್ಟರನ್ನು ಕಳಿಸಿದ್ದು ರಿಪಬ್ಲಿಕ್ ಕನ್ನಡ. ಅದರ ಇಂಚಿಂಚು ಮಾಹಿತಿಯನ್ನು ಕೂಡ ಕೊಡ್ತೀನಿ. ಇಂಪ್ಯಾಕ್ಟ್ ಅಂತ ಯಾವುದೇ ಚಾನೆಲ್ ಹಾಕೊಂಡ್ರು ಕೂಡ ಅದು ಕೇವಲ ರಿಪಬ್ಲಿಕ್ ಕನ್ನಡಕ್ಕಿರುವಂಥ ಅರ್ಹತೆ ಮಾತ್ರ. ವಿಜುವಲ್ ತೋರಿಸ್ರಪ್ಪ, ನೀವು ಅಲ್ಲಿ ಸ್ಪಾಟಲ್ಲಿದ್ದ ವಿಜುವಲ್ ತೋರಿಸ್ರಪ್ಪ. 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ನಿರಂತರವಾಗಿದ್ದಂಥ ವಿಜುವಲ್ ತೋರಿಸ್ರಪ್ಪ. ಅಂಕಿತಾ ಅವರು ಕೂಡ ಇದ್ರು ಅವತ್ತು. ಅಂಕಿತಾ, ಏನೆಲ್ಲ ಆಗಿತ್ತು, ಯಾವಾಗ ಹೋಗಿದ್ರಿ ನೀವು, ಏನೆಲ್ಲ ಆಗಿತ್ತು ಆ ಸಂದರ್ಭದಲ್ಲಿ? ಎಸ್, ನಾವು ಕೂಡ ಗೌರಿ ನಾಯಕ್ಗೆ ಸಹಾಯ ಮಾಡ್ಬೇಕಂತ ಹೋಗಿದ್ವಿ. ಅವರು ಕೂಡ ಗೌರಿ ನಾಯಕ್ ಅವರು ನಾವು ಬಾವಿ ತೋಡ್ತೀವಿ, ನಾನು ಬಿಡೋದಿಲ್ಲ. ಅದೇ ರೀತಿಯಾಗಿ ಅವ್ರ ಸೊಸೆ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ರು, ನಾವು ಬಿಡೋದಿಲ್ಲ, ನಾವು ಬಾವಿ